ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಸುಲಭವಾಗಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಈ ಒಂದು ರೊಟ್ಟಿನ ಮಾಡೋದು ಅಂತ ನೋಡ್ತಾ ಹೋಗೋಣ. ಹೌದು, ನುಗ್ಗೆ ಸೊಪ್ಪಿನ ರೊಟ್ಟಿ ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಅದನ್ನ ಯಾವ ರೀತಿ ಫಟಾಫಟ್ ಅಂತ ಮನೇಲೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರಿನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ನಮ್ಮ ಒಂದು ನುಗ್ಗೆ ಸೊಪ್ಪಿನ ಈ ಒಂದು ರೊಟ್ಟಿ ಮಾಡೋದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ನುಗ್ಗೆ ಸೊಪ್ಪು. ಇಲ್ಲಿ ನಾವು ಒಂದು ಮುಷ್ಟಿಯಷ್ಟು ಆಗೋಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀವಿ. ನೀವು ಎಷ್ಟನ್ನಾದರೂ ಹಾಕೋಬೋದು, ನಿಮಗೆ ಹೆಂಗೆ ಒಬ್ಬೊಬ್ರಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನಿಸುತ್ತೆ, ಸ್ವಲ್ಪನೂ ಹಾಕೋಬೋದು. ಒಬ್ಬೊಬ್ರು ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಗೆ ಇಷ್ಟ ಎಷ್ಟಾಗುತ್ತೆ, ನಿಮ್ಮ ಇಷ್ಟಾನುಸಾರ ಎಷ್ಟಾರು ಈ ಒಂದು ನುಗ್ಗೆ ಸೊಪ್ಪನ್ನು ಹಾಕೋಬೋದು ರೊಟ್ಟಿಗೆ. ಈಗ ಮೇಯ್ನಾಗಿ ನುಗ್ಗೆ ಸೊಪ್ಪನ್ನು ನೀವು ತಗೊಂಡು ನೀಟಾಗಿ ಈ ರೀತಿ ಒಂದು ಸ್ವಲ್ಪ ಎಳೆಯದೇ ತಗೊಳ್ಳಿ, ಆಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಒಂದು 3-4 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು 4 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀವಿ. ನಂತರ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಈ ಶುಂಠಿನ ನೀಟಾಗಿ ತುರಿದಿಟ್ಕೊಂಡಿದ್ದೀವಿ, 1 ಸ್ಪೂನ್ ಆಗೋಷ್ಟು. ಈಗ ಇಲ್ಲಿ ಅಕ್ಕಿ ಹಿಟ್ಟನ್ನು ನೀಟಾಗಿ, ಅಕ್ಕಿ ಹಿಟ್ಟು ಮಾಮೂಲಿ ನೀವು ಮಿಲ್ ಮಾಡಿಸಿರೋದಿರ್ಬೋದು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಅಕ್ಕಿ ಹಿಟ್ಟು ಇರ್ಬೋದು. ಅಕ್ಕಿ ಹಿಟ್ಟನ್ನು ಇಲ್ಲಿ ನಾವು ಒಂದು 3 ಪಾವ್ ಆಗೋಷ್ಟು ತೊಗೊಂಡಿದ್ದೀವಿ. ನಂತರ ಇಲ್ಲಿ ಒಂದು ಬಿಸಿ ನೀರು ತೊಗೋಬೇಕಾಗುತ್ತೆ. ಎಷ್ಟು ಹಿಡಿಯುತ್ತೆ ಈ ಒಂದು ಅಕ್ಕಿ ಹಿಟ್ಟನ್ನು ಕಲಸೋದಕ್ಕೆ ಅಷ್ಟು ನೀರು ಬೇಕಾಗುತ್ತೆ. ಬಿಸಿನೀರನ್ನೇ ನೀವು ತಗೋಬೇಕು. ಇಲ್ಲಿ ನಾವು ನೀರನ್ನ ಬಿಸಿ ಮಾಡಿ ತಗೊಂಡಿದ್ದೀವಿ. ನಂತರ ಒಂದು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟಿದ್ರೆ ಇಂಗ್ರೀಡಿಯೆಂಟ್ಸು ಆರಾಮಾಗಿ ನುಗ್ಗೆ ಸೊಪ್ಪಿನ ಒಂದು ರೊಟ್ಟಿನ ಮನೆಯಲ್ಲೇ ಫಟಾಫಟ್ ಅಂತ ಮಾಡ್ಬೋದು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ಈಗ ಈ ಒಂದು ಹಿಟ್ಟನ್ನು ತಗೊಂಡಿದ್ವಿ, ಅದನ್ನು ಒಂದು ಬೇಸನ್ಗೆ ಹಾಕೊಂಡಿದ್ದೀವಿ ಈಗ ಆಲ್ರೆಡಿ. ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀಟಾಗಿ ಹಾಕೋಬೇಕಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ಏನೊಂದು ಈರುಳ್ಳಿನ ತಗೊಂಡಿದ್ವಿ, ಆ ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ಈಗ ಹಸಿಮೆಣ್ಸಿಕಾಯಿನೂ ಕೂಡ ತಗೊಂಡಿರೋದನ್ನ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಒಂದು ಇದಕ್ಕೆ. ನಂತರ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಹಾಗೆ ಈ ಒಂದು ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀವಿ. ನಂತರ ಕಡಲೆಬೇಳೆ ತೊಗೊಂಡಿದ್ವಲ್ಲ, ಕಡಲೆಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಈ ಒಂದು ತುರಿದಿಟ್ಕೊಂಡಿರೋ ಶುಂಠಿನೂ ಕೂಡ ಸೇರಿಸ್ಕೊಂಡು ಈ ಒಂದು ನುಗ್ಗೆ ಸೊಪ್ಪನ್ನು ಸೇರ್ಸೋಕ್ಕಿಂತ ಮುಂಚೆ ನೀಟಾಗಿ ಒಂದು ಸ್ವಲ್ಪ ನೀರಿಗೆ ಹಾಕಿ ತೊಳ್ಕೊಬೇಕಾಗುತ್ತೆ. ಈಗ ನೀರಿಗೆ ಹಾಕ್ಕೊಂಡು ನೀಟಾಗಿ ತೊಳೆದ ನಂತರ ಅದನ್ನು ನೀಟಾಗಿ ನುಗ್ಗೆ ಸೊಪ್ಪನ್ನು ನೀಟಾಗಿ ತೊಳೆದಾದ ನಂತರ ಈ ಒಂದು ಹಿಟ್ಟಿಗೆ ಸೇರಿಸ್ಕೊತಿದ್ದೀವಿ. ನೋಡಿ, ಈ ರೀತಿ ನೀಟಾಗಿ ತೊಳ್ಕೊಬಿಡಿ. ಇಲ್ಲ ಮೊದಲೇ ತೊಳೆದಿಟ್ಕೊಂಡ್ರೂ ನಡೆಯುತ್ತೆ. ನಾವು ತೋರಿಸೋದಕ್ಕೋಸ್ಕರ ಮೊದಲೇ ತೊಳೆದಿರಲಿಲ್ಲ, ಯಾಕಂದರೆ ಎಲ್ಲ ನೀರು ಹಾಕಿದ್ರೆ ಒಂಥರ ಈ ರೀತಿ ಆಗಿಬಿಡುತ್ತೆ ಅಂತ ತೋರಿಸೋದಕ್ಕಾಗಲ್ಲ ಅಂತ. ಈಗ ತೋರಿಸುವಂಥ ಟೈಮಲ್ಲಿ ನಾವು ನೀಟಾಗಿ ತೊಳೆದು ಈ ರೀತಿ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪಿನ ರೊಟ್ಟಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಲೂ ಕೂಡ ನೀರಿರುತ್ತೆ, ಅದು ಕೂಡ ಬಿಡ್ತಾ ಹೋಗುತ್ತೆ ಸ್ವಲ್ಪನೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ನಂತರ ಈ ಒಂದು ಬಿಸಿನೀರು ಏನಿದೆ ಇದನ್ನು ನೀಟಾಗಿ ಚೂರ್ಚೂರೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬಿಸಿನೀರನ್ನ ಒಂದೊಂದು ಚೂರ್ಚೂರೆ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಒಂದು ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪನೇ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಬಿಡಿ. ಅದು ಹಿಟ್ಟು ಎಷ್ಟು ನೀರು ಹಿಡಿಯುತ್ತೆ ಅಂತ ಒಂದೊಂದು ಸತಿ ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತೆ ಆಗಿಬಿಡುತ್ತೆ ಹಿಟ್ಟು. ಆದ್ದರಿಂದ ನೀಟಾಗಿ ತುಂಬ ತೆಳ್ಳೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಅದಕ್ಕೆ ಬಂದರೆ ನೀರನ್ನು ಹಾಕಿ ಕಲಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಅದಕ್ಕೆ ಬಂದ ನಂತರ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೀಟಾಗಿ ನೋಡಿ ಈ ರೀತಿ ಕಲಿಸ್ಕೋಬೇಕು. ಎಣ್ಣೆ ಹಾಕಿ ಕಲಿಸೋದ್ರಿಂದ ನೀಟಾಗಿ ಇದು ಉಂಡೆ ಬರುತ್ತೆ ಲಾಸ್ಟಲ್ಲಿ. ಈ ಒಂದು ಟೈಮಲ್ಲಿ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪನೇ
ನೀಟ್ನೆಸ್ ಆಗಿ ಈ ರೀತಿ ಎಣ್ಣೆಕಾಯಿ ಮಾಡಿ ಕಲಿಸೋದ್ರಿಂದ ಅಂಟಲ್ಲ ಹಿಟ್ಟು. ನೋಡ್ತಿರ್ಬೋದು, ಈ ರೀತಿ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ಕಲಸಿ ಈಗ ಇದನ್ನು ಒತ್ತೋಣ. ಒಂದು 5 ನಿಮಿಷ ಹಿಂಗೆ ಮುಚ್ಚಿಡೋಣ, ಆನಂತರ ಒತ್ತೋಣ. ರೊಟ್ಟಿನ ತಟ್ಕೊಳ್ಳೋಣ. ಇವೊಂದು 5 ನಿಮಿಷ ಆಗಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀವು ಈ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡ ನಂತರ ಈ ರೀತಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಒಂಚೂರು ಎಣ್ಣೆನ ಈ ರೀತಿ ಹಾಕೋಬೇಕಾಗುತ್ತೆ. ನೋಡಿ, ಕೈಗೀಗ ನಾನು ಒಂಚೂರು ಎಣ್ಣೆನ ಈ ರೀತಿ ಹಾಕೋತೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಹಿಂಗೆ ಮುಟ್ಟಿದ್ರೆ ಅಂಟಲ್ಲ. ನಿಮಗೆ ಹಿಂಗೆ ಅಂಟಬಾರ್ದು, ಎಣ್ಣೆ ಹಾಕ್ಕೊಂಡ್ರೆ ಅಂಟಲ್ಲ. ಆನಂತರ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ನೀಟಾಗಿ ನೀವು ಉಂಡೆ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಉಂಡೆ ಮಾಡ್ಕೊಳ್ಳೋವಾಗ ನೋಡಿ, ಒಂಚೂರು ಕೈಗೆ ಅಂಟಲ್ಲ. ನೀವು ಎಣ್ಣೆನ ಹಾಕ್ಕೊಂಡಿದ್ರೆ ಒಂಚೂರು ಕೈಗೆ ಇದು ಅಂಟೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಂಡ ನಂತರ ಇದಕ್ಕೀಗ ಈ ಒಂದು ಎಣ್ಣೆ ಶೀಟು, ಎಣ್ಣೆದು ಏನು ಕವರ್ ಇರುತ್ತೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಇದು ಎರಡು ಬೇಕಾಗುತ್ತೆ ಈ ರೀತಿ. ಈಗ ನೀವೇನು ಮಾಡಿ ಅಂದರೆ, ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಶೀಟ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಹಿಂಗೆ ಸವರ್ಕೊಳ್ಳಿ. ಶೀಟ್ಗೆ ಎಣ್ಣೆನ ನೀಟಾಗಿ ಹಿಂಗೆ ನೋಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಶೀಟ್ಗೆ ಎಣ್ಣೆ ಹಾಕ್ಕೊಂಡ ನಂತರ ಈ ಉಂಡೆ ಏನು ಮಾಡಿ ಇಟ್ಕೊಂಡಿದ್ವಿ ಮೊದಲು ಅದನ್ನು ಈ ರೀತಿ ಇಟ್ಬಿಟ್ಟು ನೀಟಾಗಿ ಹಿಂಗೆ ಒಂದೇ ಸಮಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದೇ ಸಮಕ್ಕೆ ಪ್ರೆಸ್ ಆಯಿತು. ಈ ರೀತಿ ಒಂದೇ ಸಮಕ್ಕೆ ಪ್ರೆಸ್ ಆದ ನಂತರ ಇನ್ನೊಂದು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಮೇಲೆ ಮುಚ್ಚಿಬಿಟ್ಟು ಈ ರೀತಿ ಈ ಮೇಲೆ ಶೀಟ್ ಮೇಲೆ ಈ ಒಂದು ಶೀಟ್ನ ಹಿಂಗೆ ಹಾಕ್ಬಿಟ್ಟು ಒಂದೇ ಸಮಕ್ಕೆ ಒಂದೇ ಇದರಲ್ಲಿ ತಟ್ಟಿ ತಿರುಗಿಸಕ್ಕೆ ಹೋಗ್ಬಿಡಿ. ಒಂದೇ ಆ್ಯಂಗಲಲ್ಲಿ ಒಂದೇ ಸಮಕ್ಕೆ ತಟ್ಟೋದ್ರಿಂದ ಏನಾಗುತ್ತೆ, ಅದು ಎಲ್ಲ ಕಡೆಗೂ ಕರೆಕ್ಟಾಗಿ ಒಂದೇ ಸಮಕ್ಕೆ ಈ ರೀತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೋಡಿ, ಆನಂತರ ಒಂದು ಸ್ವಲ್ಪ ತಟ್ಟಾದ ನಂತರ ಈ ರೀತಿ ನೀವು ಈ ರೀತಿ ಹಿಂಗೆ ಒಂದೇ ಶೇಪಲ್ಲಿ ರೌಂಡಕ್ಕೆ ಹಿಂಗೆ ಅಂದರೆ ಕೈನ ಅದು ನೀಟಾಗಿ ತೆಳ್ಳಗೆ ಒಂದೇ ಇದಕ್ಕೆ ರೊಟ್ಟಿ ಬಂದಿರುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ, ಈಗ ಕಾಣಿಸ್ತಾ ಇದೆ ಅನ್ಕೋತೀನಿ. ನಾನು ಒಂದೇ ಇದರಲ್ಲಿ ಆ್ಯಂಗಲಲ್ಲಿ ತಟ್ಟಿದ್ದೀನಿ. ಒಂದು ಕಡೆ ಒಂದು ದಪ್ಪ ಸಣ್ಣ ಆಗಬಾರ್ದು ಅಂತ, ಅದು ರೊಟ್ಟಿ ಮಂದಕ್ಕೆ ಬಂದುಬಿಟ್ರೆ ಚೆನ್ನಾಗಿರಲ್ಲ ಅಂತ ತೆಳ್ಳಗೆ ತಟ್ಟಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಶೀಟ್ನ ತೆಗಿತೀನಿ. ಈಗ ನೋಡಿ, ಈಗ ಪರ್ಫೆಕ್ಟಾಗಿ ನೋಡ್ತಾ ಇರ್ಬೋದು ನೀವು, ಪರ್ಫೆಕ್ಟಾಗಿ ಬಂದಿದೆ. ಒಂದೇ ಸಮಕ್ಕೆ ಬಂದಿದೆ. ಇಲ್ಲೂ ಕೂಡ ದಪ್ಪ ಸಣ್ಣ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಸೇಮ್ ಆಗೇ ಬಂದಿದೆ. ನೋಡಿ, ನುಗ್ಗೆ ಸೊಪ್ಪು ಕೂಡ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಈಗ ಇದನ್ನು ಬೇಯಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಹಂಚು ಕೂಡ ಕಾದಿದೆ. ಹಂಚನ್ನು ಕೂಡ ಇಟ್ಕೊಂಡಿದ್ದೀವಿ. ಈಗ ಇದೊಂದು ಏನೊಂದು ರೊಟ್ಟಿ ಮಾಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಹಾಕೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ ಹಿಂಗೆ. ನೋಡಿ, ನೀಟಾಗಿ ಬಂದಿದೆ. ಈಗ ಇದೊಂದು ಸ್ವಲ್ಪ ಬೇಯಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಹಾಕೋತಾ ಇದ್ದೀವಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಬೇಯ್ದ ನಂತರ ರಿಟರ್ನ್ ಮಾಡಿ ನೀಟಾಗಿ ಎರಡು ಕಡೆ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನುಗ್ಗೆ ಸೊಪ್ಪು ಕೂಡ ಕಾಣ್ತಾ ಇದೆ. ಈಗ ಒಂದು ಸ್ವಲ್ಪ ಬೆಂದ ನಂತರ ಈ ರೀತಿ ನೀಟಾಗಿ ಮೆತ್ತಗೆ ಇದು ಮಾಡ್ಕೋಬೇಕು. ರೊಟ್ಟಿ ಕಿತ್ತೋಗುತ್ತೆ ಇಲ್ಲಾಂದರೆ. ನೀಟಾಗಿ ಮಾಡ್ಕೊಂಡ ನಂತರ ಈಗ ರಿಟರ್ನು ನೋಡಿ, ಗೋಲ್ಡನ್ ಕಲರ್ ಬರ್ತಾ ಇದೆ. ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಬೇಯಬೇಕು ಅದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಗೋಲ್ಡನ್ ಕಲರ್ ಬರ್ತಾ ಇದ್ರೆ ಪರ್ಫೆಕ್ಟ್ ಆಗಿ ರೊಟ್ಟಿ ಬರುತ್ತೆ. ನೋಡಿ, ನುಗ್ಗೆ ಸೊಪ್ಪು ಕೂಡ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಇದೇ ರೀತಿ ಗೋಲ್ಡನ್ ಕಲರ್ ಬಂದ್ರೆ ಸಾಕು, ರೊಟ್ಟಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಆಗುತ್ತೆ ನಿಮಗೆ. ಈಗ ಇದನ್ನ ಎತ್ತಿಟ್ಕೊಳ್ಳೋಣ. ಇದೇ ರೀತಿ ಈಗ ಇನ್ನೊಂದನ್ನು ಕೂಡ ತೋರಿಸ್ತೀವಿ. ಈಗ ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಎರಡು ಕಡೆ ಗೋಲ್ಡನ್ ಕಲರ್ ಬರೋ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಜಾಸ್ತಿ ಬೇಯಿಸ್ಬಿಟ್ರೆ ಸೀದೋದಂಗೆ ಅನಿಸುತ್ತೆ. ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡ್ತಾ ಇರ್ಬೋದು. ಈಗ ಇದನ್ನು ಎತ್ತಿಟ್ಕೊಳ್ಳೋಣ.
ಒಂದು ತಟ್ಟೆಗೆ ಇದನ್ನ ಎತ್ತಿ ಇಟ್ಕೊಳ್ಳೋಣ. ನೋಡಿ ಈಗ ಎತ್ತಿಟ್ಕೋತಾ ಇದೀವಿ, ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇದು ಎಲ್ಲವನ್ನು ಕೂಡ ಉಳಿದಿರುವಂತ ಹಿಟ್ಟನ್ನ ಅದೇ ರೀತಿ ಒತ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದೀವಿ, ಇದೇ ರೀತಿ ಬೇಯಿಸಿ ಇಟ್ಕೊಂಡಿದೀವಿ. ಈಗ ಒಂದನ್ನು ಕೂಡ ಸರ್ವನ್ನು ಕೂಡ ಮಾಡ್ಕೊಂಡಿದೀವಿ. ಈಗ ಇದನ್ನ ಒಂದ್ ಸ್ವಲ್ಪ ಚಟ್ನಿ ಜೊತೆಗೆ ಸರ್ವನ್ನ ಮಾಡ್ಕೊತಾ ಇದೀವಿ. ನೋಡ್ತಾ ಇರ್ಬೋದು ಈಗ ಇಲ್ಲಿ ಒಂದ್ ಸ್ವಲ್ಪ ಕೆಂಪು ಚಟ್ನಿನ ರೊಟ್ಟಿಗೆ ಮಾಡ್ಕೊಂಡಿದೀವಿ. ಅದು ನುಗ್ಗೆ ಸೊಪ್ಪಿನ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ಸರ್ವನ್ನ ಮಾಡ್ಕೊಂಡಿದೀವಿ. ಈಗ ನೀವು ಕೂಡ ಇಲ್ಲಿ ಗಂಟ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಇದನ್ನ ತಿಂದು ನೋಡುವಂತ ಸಮಯ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ, ಬನ್ನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಕಡೆಗೂ ಕೂಡ ನಮ್ಮ ಒಂದು ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗಿದೆ. ನೋಡಿ ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಈಗ ಇದನ್ನ ತಿಂದು ನೋಡುವಂತ ಸಮಯ ಬಂದಿದೆ. ಈಗ ತಿಂತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಚಟ್ನಿ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ತಿನ್ನೋದಕ್ಕಂತೂ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಯಾರಿಂದ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.